ಒಬ್ಬರು ಅಜ್ಜ ನಡ್ಕೊತ ಬರ್ತಾಯಿದ್ರು. ಅವರು ಭಾಳ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾಯಿದ್ರು. ಆವಾಗ ಜನರು, ಹೆಣ್ಮಕ್ಳು ಮುಖ್ಯವಾಗಿ ಮತ್ತು ಜನಸಾಮಾನ್ಯರು ಅವ್ರ ಕಾಲು ಬೀಳ್ತಾಯಿದ್ರು. ಅವಾಗ ಬರ್ತಾಯಿದ್ರು. ಇದನ್ನು ಭಾಳ ಸಲ ನೋಡಿದ್ದೆ. ಮುಂದೆ ನಾವು 7ನೇತೆ ಇದ್ದಾಗ ಅವರು ತೀರ್ಕೊಂಡ್ರು. ಫಗು ಹಳಕಟ್ಟಿ ಅವರು ತೀರ್ಕೊಂಡ್ರು ಅಂತ ತಿಳಿಸಿದ್ದ. ಅಷ್ಟೊತ್ತಿಗೆ ಅವ್ರದ್ದು ಪಾರ್ಥಿವ ಶರೀರದ ಮೆರವಣಿಗೆ ಸಿದ್ದೇಶ್ವರ ಗುಡಿ ಹತ್ರ ಬಂದು ಮುಂದೆ ಹೋಗ್ತಾ ಇತ್ತು. ಓ, ಅದೇ ಅಜ್ಜ ಇವರು ಅಂತ ತಿಳಿಸಿ ನೀವು ನೋಡ್ತಾ ಇದ್ದ ಹರಕೋಟ್ನ ಅಜ್ಜ. ಆ ಮೆರವಣಿಗೆಯಲ್ಲಿ ಭಾಗವಹಿಸಿದೆ. ಆವಾಗ ಏನಾಯಿತು, ಆ ಸಮಾಧಿ ಮಾಡ್ತವಾಗ ಅವರ ಪಾರ್ಥಿವ ಶರೀರದ ತಲೆ ಮೇಲೆ ಒಬ್ಬ ಸ್ವಾಮಿ ಕಾಲಿಟ್ರು. ನನಗೆ ಇಂಥ ಒಬ್ಬ ದೊಡ್ಡ ಮನುಷ್ಯ, ಇಡೀ ಊರೆಲ್ಲ ಇವ್ರ ಕಾಲು ಬೀಳ್ತಿತ್ತು. ಇವ್ರು ಯಾರು ಕಾಲಿಟ್ರು ಇದು. ಆಮೇಲೆ ಆ ಸ್ವಾಮಿ ಬಗ್ಗೆ ನಂಗೆ ಬೇಸರ ಇತ್ತು. ಆ ಸ್ವಾಮಿ, ಅದು ದೊಡ್ಡ ಕಥೆ ಇದೆ. ಒಂದು ಕೋಮಗಲಭೆಯನ್ನು ಹಬ್ಸರು, ಮೊದಲನೇ ಕೋಮಗಲಭೆ ನಾವು ನೋಡಿದ್ದೇವೆ ಬಿಜಾಪುರದಲ್ಲಿ. ಆಮೇಲೆ ಮುಸ್ಲಿಮ್ಸು ಅಷ್ಟೇ, ಹಿಂದೂಗಳು ಅಷ್ಟೇ, ಸೌಹಾರ್ದಯುತವಾಗಿ ಭಾಳ ಸೌಹಾರ್ದ. ಆ ಸ್ವಾಮಿ ಕಾಲಿಟ್ಟಿದ್ದು ನಂಗೆ ಭಾಳ ಬೇಸರ ಆಗ್ಬಿಟ್ಟು.